ಇವತ್ತು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ ನಂತರ ಬಿಜೆಪಿಯ ನಾಯಕರುಗಳು ಹರಿಹಾಯ್ತಾ ಹೋದ್ರು, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಈ ಬಜೆಟ್ ಹಲಾಲ್ ಬಜೆಟ್, ಬರೀ ಮುಸ್ಲಿಮರನ್ನ ಓಲೈಸೋದಕ್ಕೆ ಮಾಡಿರುವಂತಹ ಒಂದು ಬಜೆಟ್ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರುಗಳು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೇಗಿದೆ ಹಾಗಾದ್ರೆ ಬಜೆಟ್ ಮೇಲಿನ ಚರ್ಚೆ? ಈ ಪರ ವಿರೋಧ ಹೇಗೆ, ಆಕ್ರೋಶ ಪ್ರತಿ ಆಕ್ರೋಶಗಳು ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇವೆ? ಬರೀ ನೋಡೋಣ. ಮಸೀದಿಗಳ ಪೇಸ್ ಇಮಾಮ್ಗಳಿಗೆ ನೀಡುತ್ತಿರುವ ಮಾಸಿಕ ಗೌರವವನ್ನು 6,000 ರೂಗಳಿಗೆ ಹೆಚ್ಚಿಸಲಾಗುವುದು. ಒಂದು ರೀತಿ ಮುಸ್ಲಿಮರನ್ನ ಓಲೈಕೆ ಮಾಡುವ ಮುಸ್ಲಿಮರ ಬಜೆಟ್. ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ. ಕಾಂಗ್ರೆಸ್ ಮನೆಯಲ್ಲಿ ಬಜೆಟ್ ಹಬ್ಬದ ವಾತಾವರಣ ಇದ್ರೆ, ದೋಸ್ತಿ ಮನೆಯಲ್ಲಿ ಸಮರಾಜ್ಞೆಯ ನೆರಳು ಬಿದ್ದಿತ್ತು. ಸರ್ಕಾರದ ವಿರುದ್ಧ ಒಗ್ಗಟ್ಟಿನಿಂದ ಅಖಾಡಕ್ಕೆ ಇಳಿದ ಬಿಜೆಪಿ ಜೆಡಿಎಸ್ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಸರ್ಕಾರದ ವಿರುದ್ಧ ರಣಕಹಳೆಯನ್ನೇ ಮೊಳಗಿಸಿದ್ರು. ಅಭಿವೃದ್ಧಿ ಶೂನ್ಯ ಸರ್ಕಾರ, ಶಾಸಕರಿಗೆ ಹಾಗೂ ಕ್ಷೇತ್ರಗಳಿಗೆ ಅನುದಾನ ಕೊಡುತ್ತಿಲ್ಲ ಅಂತ ಅಬ್ಬರಿಸಿದ್ರು. ಬಿಜೆಪಿ ಜೆಡಿಎಸ್ ನಾಯಕರ ಪ್ರತಿಭಟನೆ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ರು. ವಿಧಾನಸಭೆಗೆ ಎಂಟ್ರಿ ಕೊಟ್ಟು ಬಜೆಟ್ ಮಂಡಿಸೋಕೆ ಶುರು ಮಾಡಿದ್ರು. ಮೊದಲೇ ಎಸ್ಸಿ ಎಸ್ಟಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಬೇಡಿ ಅಂತ ಬಿಜೆಪಿ ರೊಚ್ಚಿಗೆದ್ದು ಕೂತಿತ್ತು. ಹೀಗಿರುವಾಗ ಬಿಜೆಪಿಯವರ ಕೋಪಾಗ್ನಿಗೆ ಮತ್ತಷ್ಟು ತುಪ್ಪ ಸುರಿದಿದೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟ ಕೊಡುಗೆಗಳಿಂದ. ಹಾಗಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 250 ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮಾದರಿಯಲ್ಲಿ ಅಭಿವೃದ್ಧಿಗೆ ಯೋಜನೆ ಹಾಕಲಾಗಿದೆ. ಇದಕ್ಕಾಗಿ 500 ಕೋಟಿ ಅನುದಾನ ಘೋಷಣೆ ಮಾಡಿದ್ದು, ಈ ವರ್ಷವೇ 100 ಕೋಟಿ ಅನುದಾನ ಹಂಚಿಕೆ ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ. 100 ಉರ್ದು ಶಾಲೆಗಳನ್ನ ಉನ್ನತೀಕರಿಸಲು 100 ಕೋಟಿ ಅನುದಾನ, ಅಲ್ಪಸಂಖ್ಯಾತರ ಪ್ರದೇಶಗಳ ಮೂಲಸೌಕರ್ಯಕ್ಕೆ 1,000 ಕೋಟಿ, ವಕ್ಫ್ ಆಸ್ತಿಗಳ ದುರಸ್ತಿ, ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನ, ಅಲ್ಪಸಂಖ್ಯಾತರಿಗೆ 16 ಹೊಸ ಮಹಿಳಾ ಕಾಲೇಜು ಸ್ಥಾಪನೆಯ ಗುರಿ ಇದೆ. ಇಮಾಮ್ಗಳ ಮಾಸಿಕ ಗೌರವಧನ 6,000 ರೂಪಾಯಿ, ಮೋಜಿನ್ಗಳ ಮಾಸಿಕ ಗೌರವಧನ 5,000 ರೂಪಾಯಿಗೆ ಹೆಚ್ಚಳ ಮಾಡೋದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಗಿಫ್ಟ್ ಕೊಡಲಾಗಿದ್ದು, ಬರೋಬ್ಬರಿ 2 ಕೋಟಿವರೆಗೆ ಕಾಮಗಾರಿ ಗುತ್ತಿಗೆಯಲ್ಲಿ ಪ್ರವರ್ಗ 1, 2A, 2B ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಘೋಷಣೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ವಿವಿಧ ಇಲಾಖೆ ನಿಗಮಗಳ ಸರಕು ಖರೀದಿಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಘೋಷಿಸಲಾಗಿದೆ. ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ 1, 2A, 2B ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಘೋಷಣೆ ಮಾಡಲಾಗಿದೆ. ಇದು ಮುಸ್ಲಿಮರ ಬಜೆಟ್, ಓಲೈಕೆ ಬಜೆಟ್ ಎಂದ ಅಶೋಕ್. ಬಜೆಟ್ ಬಗ್ಗೆ ಕೆಂಡ ಕಾರಿದ ವಿಪಕ್ಷ ನಾಯಕ ಅಶೋಕ್ ಇದು ಮುಸ್ಲಿಮರ ಬಜೆಟ್ ಅಂತ ನೇರವಾಗಿ ಅಟ್ಯಾಕ್ ಮಾಡಿದ್ರು. ಅನ್ನಭಾಗ್ಯ ಹೋಯ್ತು, ಈಗ ಕುಡುಕರ ಭಾಗ್ಯ ಬಂತು ಅಂತೆಲ್ಲ ಗರಂ ಆದ್ರು. ಬಾಟಲ್ ರೇಟ್ಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಹೊಸತನ ಇಲ್ಲದೆ ಇರತಕ್ಕಂಥ ಕಾಟಾಚಾರದ ಬಜೆಟ್ಟು, ಒಂದು ರೀತಿ ಮುಸ್ಲಿಮರನ್ನ ಓಲೈಕೆ ಮಾಡುವ ಮುಸ್ಲಿಮರ ಬಜೆಟ್ಟು, ಮುಸ್ಲಿಮರ ಬಜೆಟ್ಟು, ಜನವಿರೋಧಿ, ಯಾವುದೇ ಬಡವರಿಗೆ ಉಪಯೋಗ ಆಗುವಂಥ ಅಭಿವೃದ್ಧಿ ಕಾರ್ಯಗಳು ಇದರಲ್ಲಿ ಯಾವುದೂ ಇಲ್ಲ. ಮಾಡ್ತೀರಿ ನೋಡ್ತೀರಿ ಅನ್ನೋ ಬಜೆಟ್ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಕಾರ್ಯ ಇಲ್ಲ. ಎಣ್ಣೆ ಹೊಡೆಯೋಕ್ಕೆ ಒಂದೊಂದು ವೈನ್ ಸ್ಟೋರ್ ಕೊಡುವಂಥದ್ದು, ಬಾರ್ ಕೊಡುವಂಥದ್ದು ಅವ್ರ ಶಾಸಕರಿಗೆ ಮಾಡಿರೋವಂಥ ಹುನ್ನಾರ ಅಂತ ನನಗನ್ನಿಸ್ತದೆ. ಅನ್ನಭಾಗ್ಯ ಹೋಯ್ತು, ಈಗ ಕುಡುಕರ ಭಾಗ್ಯವನ್ನು ಕೊಡುವಂಥ ಸಿದ್ದರಾಮಯ್ಯ. ಯತ್ನಾಳ್ ಮಾತನಾಡಿ ಇದು ಪಾಕಿಸ್ತಾನದ ಬಜೆಟ್ ಅನ್ನೋ ಪ್ರಶ್ನೆ ಶುರುವಾಗಿದೆ ಅಂದ್ರು. ಸಿಟಿ ರವಿ ಕೂಡ ಮತೀಯ ಆಧಾರಿತ ಬಜೆಟ್ ಅಂತ ಲೇವಡಿ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಏನು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಖ್ಯಾತಿಗೊಳಗಾಗಿದ್ದಾರೆ. ಆದರೆ ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ, ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ತನ್ನ ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ. ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನ ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಸದನದ ಒಳಗೂ ವಿರೋಧಿಸಿ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಕೂಡ ಹೋರಾಟ ಮಾಡ್ತೇವೆ. ಬಿಜೆಪಿ ನಾಯಕರೆಲ್ಲ ಬಜೆಟ್ಗೆ ಲೇವಡಿ ಮಾಡ್ತಿದ್ರೆ, ಅವರದ್ದೇ ಪಕ್ಷದ ಶಾಸಕ ಎಸ್ ಟಿ ಸೋಮಶೇಖರ್ ಇದು ನಂಬರ್ 1 ಬಜೆಟ್ ಅಂತ ಹಾಡಿ ಹೋಗಲಿದ್ದಾರೆ. 100ಕ್ಕೆ 100 ಬೆಂಗಳೂರಿಗೆ ಸಂಬಂಧಪಟ್ಟಂತೆ 100ಕ್ಕೆ 100 ಒಳ್ಳೆ ಬಜೆಟ್ನ ಮಾಡಿದ್ದಾರೆ.
ಸುರಂಗ ಮಾರ್ಗ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಸಂಪೂರ್ಣ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ನಂಬರ್ 1 ಬಡ್ಜೆಟ್ನ ಘೋಷಣೆ ಮಾಡಿದ್ದಾರೆ. ಏನು ಬೇರೆ ಏನು ಕಾಣಿಸೋದೇ ಇಲ್ಲ. ಮುಸ್ಲಿಮ್ರು ಒಂದೇನಾ, ಮಿಕ್ಕಿದ ಎಲ್ಲದಕ್ಕೂ ಕಾಣ್ತದಪ್ಪ. ಹಲಾಲ್ ಬಜೆಟ್ ಅಂತ ಹೇಳಿದ್ದಾರೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಶಾಸಕ 100ಕ್ಕೆ 100 ಒಳ್ಳೆ ಬಡ್ಜೆಟ್ನ ಬೆಂಗಳೂರಿಗೆ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಅಭಿನಂದನೆ ಹೇಳ್ತೇನೆ. ಬಿಜೆಪಿ ನಾಯಕರ ರಿಯಾಕ್ಷನ್ಗಳಿಗೆ ಕಾಂಗ್ರೆಸ್ ನಾಯಕರು ಕೆಂಡವುಗಳಿದ್ದಾರೆ. ಬಿಜೆಪಿಯವರು ಭಾರತದಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ. ಅವರು ಭಾರತದಲ್ಲಿ ಇದ್ದು ಬಿಟ್ರೆ ಕರ್ನಾಟಕದಲ್ಲಿದ್ದಾರೆ. ಪಾಕಿಸ್ತಾನ ಬಡ್ಜೆಟ್ ಹೆಂಗೆ ಹೇಳ್ತಾರೆ? ಅವರು ಪಾಕಿಸ್ತಾನದಲ್ಲಿದ್ದಾರೆ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಕಳೆದ 10 ವರ್ಷದಿಂದ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಇದೆ. ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ನಾವು. ಇದ್ರಾಗ ಯಾರು ಹಲಾಲಮ್ಮ? ಈಗ ನೀವು ಕೇಳಿ ನೋಡ್ರಿ. ಇದಕ್ಕೆ ಉತ್ತರ ಏನು ಕೊಡ್ತಾರೆ ಅದ್ರ ಬಗ್ಗೆ ಆಮೇಲೆ ಮುಂದೆ ಚರ್ಚೆ ಮಾಡೋಣ. ಹಲಾಲ್ ಯಾರಂತ ಅವ್ರನ್ನ ಕೇಳಿ ನೋಡಿ. ಜನರಲ್ಲಿ ಒಂದು ರೀತಿ ಕಾಂಗ್ರೆಸ್ಗೆ ವಿರುದ್ಧವಾದ ಭಾವನೆ ತುಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಯಾವತ್ತೂ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಅವರ ಪ್ರಯತ್ನಗಳು ಫಲ ಕೊಡೋದಿಲ್ಲ. ವಿಪಕ್ಷಗಳು ಸಿಎಂ ಬಜೆಟ್ಗೆ ಸಾಲದ ಅಸ್ತ್ರ ಹೂಡಿದ್ವು. ಇದಕ್ಕೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಬಜೆಟ್ನಲ್ಲೂ ದಾಖಲೆ, ಸಾಲ ಮಾಡೋದ್ರಲ್ಲೂ ದಾಖಲೆ. 16 ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವ್ರದ್ದೇ. ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು. ನನ್ನ ಕನಸಲ್ಲ ಅಮ್ಮ, ಇದು ರಾಜ್ಯದ ಕನಸು, ದೇಶದ ಕನಸು. ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡ್ಲಿಲ್ಲ, ನಮ್ಮ ಗೌರ್ಮೆಂಟ್ ಆದ್ರೂ ಕೊಡಬೇಕಲ್ಲ, ಅದಕ್ಕೆ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡಿಸಿ ಎಲ್ಲಾ ವರ್ಗಗಳ ಕಲ್ಯಾಣಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಟೀಕೆಯ ಬಾಣ ಬಿಡ್ತಿವೆ. ಬ್ಯೂರೋ ರಿಪೋರ್ಟ್, TV9. ಸೊ ಹೀಗೆ ವಿಪಕ್ಷಗಳು ಹರಿಹಾಯ್ತಾ ಇವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಬಜೆಟ್ನ ವಿರುದ್ಧ. ಆದರೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ನಾಯಕರು ಇದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರ ಸರ್ಕಾರ ಮಂಡಿಸಿರುವಂಥ ಒಂದು ಬಜೆಟ್, ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಮತ್ತು ಜಮೀರ್ ಅಹ್ಮದ್ ಖಾನ್, ಇದೊಂದು ಜನಪರವಾದಂಥ ಒಂದು ಬಜೆಟ್. ವಿನಾಕಾರಣ ಬಿಜೆಪಿಗರು ಸುಮ್ಮನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ, ಇದು ನಿಜಕ್ಕೂ ಕೂಡ 100% 100ಕ್ಕೆ 100ರಷ್ಟು ಒಳ್ಳೆಯ ಬಜೆಟ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರೆ. 4,09,000 ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇಷ್ಟು ಗ್ಯಾರಂಟಿದಲ್ಲೂ 4,09,000 ಕೋಟಿ, ಎಷ್ಟು 4,09,000 ಕೋಟಿ ಬಜೆಟ್ ಅನ್ನು ಕೊಟ್ಟಿರೋದು. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿಗಳದ್ದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ನೋಡಿ ಪಾಪ ನಾಯಕತ್ವದ ಕೊರತೆಯಿಂದ ಅವ್ರಿಗೆ ಪಾಪ ಇವೆಲ್ಲ ಹೇಳಬೇಕಾಗ್ತದೆ. ನಾನು ಹೇಳ್ತಾ ಇಲ್ವಾ ಕನ್ನಡಿಗರಿಗೆ ಎಷ್ಟು ಬೈತಿರೋ ಅಷ್ಟೇ ಉನ್ನತ ಸ್ಥಾನ ನೀವು ಡೆಲ್ಲಿನಲ್ಲಿ ಹೋಗ್ತೀರಾ ಬಿಜೆಪಿನಲ್ಲಿ. ಕರ್ನಾಟಕದವರಿಗೆ ಯಾಕೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ? ಈಗ ಆದಾಯ ಕೊಡೋರು ಯಾರು ಇವತ್ತು ನಮ್ಮ ರಾಜ್ಯಕ್ಕೆ? ಕನ್ನಡಿಗರಲ್ವಾ? ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಬರೋದಿಲ್ವಾ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಇವತ್ತು ಕರ್ನಾಟಕದಲ್ಲಿ? ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ. ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ.